ನಮಸ್ತೆ. ನಿಮ್ಮ ಊರು ಪರಿಚಯ ಎಲ್ಲ ಹೇಳ್ಬೋದಾ? ಮ್ಯಾಮ್ ನಮಸ್ತೆ. ನನ್ನ ಹೆಸರು ಬಿಪಿನ್ ಕುಮಾರ್ ಅಂತ. ನಾನು ಬೆಂಗಳೂರು ಇರೋದು, ಚಾಮರಾಜಪೇಟೆ. ನಾನು ಅಡ್ವೊಕೇಟ್ ಮ್ಯಾಮ್. ಅಡ್ವೊಕೇಟ್. ಎಷ್ಟು ವರ್ಷ ನಿಮಗೆ? ನನಗೆ 30 ವರ್ಷ ಮ್ಯಾಮ್ ಈಗ. ಓಕೆ. ನಿಮಗೆ ಮನೆಯಲ್ಲಿ ಯಾರಿಗಾರು ಬೇರೆ ಈ ಕಾಯಿಲೆ ತಲಸೆಮಿಯಾ ಇದೆಯಾ? ಇಲ್ಲ ಮ್ಯಾಮ್, ಯಾರಿಗೂ ಇಲ್ಲ. ಇಡೀ ವಂಶದಲ್ಲಿ ನಾನು ಒಬ್ಬನೇ. ಹೇಗೆ ತಿಳಿತು ನಿಮ್ಮ ತಂದೆ ತಾಯಿಗೆ ಈ ಥರ ತಲಸೆಮಿಯಾ ಇದೆ ಅಂತ? ಯಾವ ವಯಸ್ಸಿನಲ್ಲಿ ಹೇಗೆ ತಿಳಿತು? 6 ತಿಂಗಳು ಮಗುವಿಂದ ಮ್ಯಾಮ್. ಅಂದರೆ ಊಟ ಸೇರ್ತಿರ್ಲಿಲ್ಲ, ಊಟ ಮಾಡಿದ್ರು ವಾಮಿಟ್ ಮಾಡ್ತಿದ್ದೆ. ಹಾಗಾಗಿಲ್ಲ, ಲೂಸ್ ಮೋಷನ್ ಆಗೋದು. ಒಂದೇ ಸಮ ಬರೀ ಹಾಸ್ಪಿಟ್ಲು ಮನೆ ಇದೇ ಓಡಾಡ್ತಿದ್ವಿ ಹೊರತು ಎಲ್ಲೂ ಇರಲಿಲ್ಲ. ಆಗ ಡಾಕ್ಟ್ರಿಗೆಲ್ಲ ತೋರಿಸಿದಾಗ ಹಿಂಗಿದೆ, ಮಗುವಿಗೆ ಪ್ರಾಬ್ಲಮ್ ಇದೆ, ಸೊ ಬ್ಲಡ್ ಕೊಡಲೇಬೇಕು, ಬ್ಲಡ್ ಕೊಡಲಿಲ್ಲ ಅಂದರೆ ಇವ್ನ ಪ್ರಾಬ್ಲಮ್ ಸರೋಗಲ್ಲ, ಸೊ ಇವ್ನು ತೊಗೊಳ್ತಾರೇ ಇರಬೇಕು ರೆಗ್ಯುಲರಾಗಿ ಅಂತ ಹೇಳಿ ಅವತ್ತಿಂದ ಗೊತ್ತಾಗಿದ್ದು ಮ್ಯಾಮ್. 6 ತಿಂಗಳು ಮಗು ಆಲ್ಮೋಸ್ಟ್ ನನಗೆ ಗೊತ್ತಾಗ್ದಾಗ. ಸಂರಕ್ಷಕ್ಕೆ ಯಾವಾಗ ಬಂದ್ರಿ? ಎಷ್ಟು ವರ್ಷದಿಂದ ಸಂರಕ್ಷದಲ್ಲಿ ಆರೈಕೆ ತಗೋತಾ ಇದ್ದೀರಾ? ಮ್ಯಾಮ್ ಇದು ಯಾವಾಗ ಓಪನ್ ಆಗ್ತೋ ಅವತ್ತಿಂದನೂ ನಾನು ಫಸ್ಟೇ ಇದ್ದೀನಿ ಮ್ಯಾಮ್. ಆಲ್ಮೋಸ್ಟ್ 10-12 ವರ್ಷದಿಂದನೂ ಇದ್ದೀನಿ. ಸಂರಕ್ಷ ಓಪನ್ ಆಗಿಂದನೂ ನಾನು ಇದ್ದೀನಿ ಮ್ಯಾಮ್. ಇಲ್ಲಿ ಈ ಪ್ರೊಸೆಸ್ಸು ಇದೆಲ್ಲ ನಿಮಗೆ ತೃಪ್ತಿ ಕೊಟ್ಟಿದೆಯಾ? ಇದೆ. ಯಾಕಂದರೆ ಕಂಪೇರ್ ಟು ಓಲ್ಡ್ ಟ್ರೀಟ್ಮೆಂಟ್ಗಿಂತ ಇಲ್ಲಿ ಬಂದ ಮೇಲೆ ಟ್ರೀಟ್ಮೆಂಟ್ ಇರೋದ್ರಿಂದ ತುಂಬ ಬೆಳವಣಿಗೆ ಇದೆ, ತುಂಬ ಆ್ಯಕ್ಟಿವ್ ಆಗಿರ್ತೀನಿ, ತುಂಬ ಚೆನ್ನಾಗಿದ್ದೀನಿ. ಲೈಕ್ ಏನು ಪ್ರಾಬ್ಲಮ್ ಇಲ್ಲ. ಲೈಕ್ ಏನು 20 ದಿನಕ್ಕೆ ಒಂದ್ಸಲಿ ಬಂದು ಹಾಕಿಸ್ತಿದ್ದೀನಿ. ನಿಮಗೆ ಎಷ್ಟು ವರ್ಷದಿಂದ ತಗೋತಾ ಇದ್ದೀರಾ? ಮ್ಯಾಮ್ ಆಲ್ಮೋಸ್ಟ್ 30 ವರ್ಷದಿಂದ ತಗೋತಾಯಿ ಮ್ಯಾಮ್. ಸಂರಕ್ಷದಿಂದ ನಿಮಗೆ ಏನು ಪ್ರಯೋಜನ ಆಗಿದೆ? ಸಂರಕ್ಷೆಯಿಂದ ಒಂದು ಒಳ್ಳೆ ಕ್ವಾಲಿಟಿ ಬ್ಲಡ್ ಬರುತ್ತೆ. ಆಮೇಲೆ ಪೂರ್ತಿ ಸೇಫ್ಟಿ ಇರೋ ಡಬಲ್ ವಾಶ್, ಸಲೈನ್ ವಾಶ್ ಆಗಿರೋ ಬ್ಲಡ್ ಬರುತ್ತೆ. ಪ್ರತಿಯೊಂದು ಟೆಸ್ಟ್ ಮಾಡ್ತಾರೆ. ಆಮೇಲೆ ಪ್ರತಿ 3 ತಿಂಗಳಿಗೊಂದ್ಸಲಿ ಅದು ಇದು ಟೆಸ್ಟ್ ಅಂತ ಹೇಳಿರ್ತಾರೆ. ಪ್ರತಿಯೊಂದು ರೆಗ್ಯುಲರ್ ಚೆಕಪ್ಸ್ ಇರುತ್ತೆ. ಆದ್ಮೇಲೆ ಪ್ರತಿಯೊಂದಕ್ಕೂ ಅಪ್ಡೇಷನ್ ಇರುತ್ತೆ. ಆನ್ಲೈನ್ ಅಪ್ಡೇಟ್ ಮಾಡಿರ್ತಾರೆ, ಇಲ್ಲ ಡಾಕ್ಟ್ರು ಅಪ್ಡೇಟ್ ಮಾಡ್ತಾರೆ. ಏನೇ ಜಾಸ್ತಿ ಆಗಿರೋ, ಹೆಚ್ಚು ಕಮ್ಮಿ ಆಗಿರೋ, ಹಿಂಗೆ ಮಾಡು ಹಂಗೆ ಮಾಡು ಅಂತೆಲ್ಲ ಕೇರ್ ಮಾಡ್ತಾರೆ. ಸೊ ಫ್ರೀ ಟ್ಯಾಬ್ಲೆಟ್ಸ್ ಕೊಡ್ತಾರೆ. ಲೈಕ್ ಏನಾದ್ರು ಪರ್ಟಿಕ್ಯುಲರ್ ಏನಾದ್ರು ಟ್ಯಾಬ್ಲೆಟ್ಸ್ ನಾವು ತೊಗೋಬೇಕಾದ್ರೆ ನಾವು ಪೇ ಮಾಡಿ ತೊಗೊಂಡಿರ್ತೀವಿ. ಇಲ್ಲಿ ಈಗ ಆಯುರ್ವೇದ, ಸ್ವಸ್ಥ ಜೀವನ ಶೈಲಿ ಇದ್ರ ಬಗ್ಗೆ ಎಲ್ಲ ಹೊಸ ಬೇರೆ ಬೇರೆ ಕ್ರಮದಿಂದ ಟ್ರೈ ಮಾಡ್ತಾ ಇದ್ದಾರೆ. ಇದು ನಿಮಗೆ ತೃಪ್ತಿ ಕೊಟ್ಟಿದೆಯಾ? ಮಾಡ್ತಾ ಇದ್ದೀರಾ? ಅದನ್ನು ಮನೇಲಿ ಫಾಲೋ ಮಾಡ್ತಾ ಇದ್ದೀರಾ? ಈಗ ಲಾಸ್ಟ್ ಮಂತಿಂದ ನಂಗೆ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ದಾರೆ. ಹೋಮಿಯೋಪತಿನ ತೊಗೋತಿದ್ದೇನೆ. ಹೋಮಿಯೋಪತಿ ತೊಗೋತಾ ಇದ್ದೀನಿ. ಲೈಕ್ ಅದೇ ಇವಾಗ 20 ಡೇಸ್ ಆಗಿದೆ. ಸೊ ಎಲ್ಲ ತೃಪ್ತಿ ಇದೆ ಮ್ಯಾಮ್. ಯಾಕಂದರೆ ಇಲ್ಲಿ ಥರ ನಾನು ಕಂಪೇರ್ ಟು ಓಲ್ಡ್ ಟ್ರೀಟ್ಮೆಂಟ್ ಇಲ್ಲ, ನನಗಿದು ಬೆಸ್ಟು. ಸೊ ಹಾಗಾಗಿ ನಂಗೆ ಖುಷಿ ಇದೆ. ಅದು ಆಯುರ್ವೇದ ಎಲ್ಲವನ್ನು ನೀವು ಅನುಸರಿಸ್ತಾ ಇದ್ದೀರಾ? ಮಾಡ್ತಾಯಿದ್ದೀನಿ ಮ್ಯಾಮ್, ಮಾಡ್ತಾಯಿದ್ದೀನಿ. ಅವ್ರು ಹೆಂಗೆ ಹೇಳ್ತಿದ್ದಾರೆ ನಾನು ಅದ್ರ ಪ್ರಕಾರನೇ ನಾನು ಮಾಡ್ಕೊಂಡು ಹೋಗ್ತಿದ್ದೇನೆ. ಇಲ್ಲಿ ಸಂರಕ್ಷಕ್ಕೆ ಎಷ್ಟು 10ರಲ್ಲಿ ಎಷ್ಟು ಅಂಕ ಕೊಡ್ತೀರಾ? 10ರಲ್ಲಿ ನಾನು 9.5 ಕೊಡ್ತೀನಿ ಮ್ಯಾಮ್. ಇಲ್ಲಿ ಒಂದು ಅರ್ಧ ಪಾಯಿಂಟ್ ಇರ್ಬೋದು. 10 ಔಟ್ ಆಫ್ 10. ಬಟ್ ಇಲ್ಲಿ ಏನೋ ಸಣ್ಣ ಪುಟ್ಟ ಇರೋದ್ರಿಂದ ನಾನು 9.5 ಕೊಡ್ತೀನಿ ಮ್ಯಾಮ್. ಸಂರಕ್ಷಕ್ಕೆ ಏನಾದ್ರು ಸಜೆಷನ್ ಕೊಡ್ತೀರಾ? ಏನಿಲ್ಲ ಮ್ಯಾಮ್, ಚೆನ್ನಾಗಿದೆ, ಹಿಂಗೆ ನಡೀತಿರಲಿ. ಇನ್ನು ನಮ್ಮಂಥವ್ರನ್ನ ತುಂಬ ಜನನ ಆರೈಸಲಿ, ಬೆಳೆಸಲಿ ಮ್ಯಾಮ್. ನಿಮಗೆ ತಲಸೆಮಿಯಾ ಇದೆ, ನಾನು ಹೇಗೆ ಭಯ ಇದು ಏನಾದರೂ ಅನಿಸುತ್ತಾ? ಇಲ್ಲ ಮ್ಯಾಮ್, ಏನೂ ಇಲ್ಲ. 20 ದಿನಕ್ಕೆ ಒಂದ್ಸಲಿ ಹಾಕ್ಸ್ಬೇಕು. ಗೊತ್ತಾಗಿದೆ ನನಗೆ ಹಿಂಗಿದೆ, ನಾನು ಹಾಕ್ಸ್ಬೇಕು. ಹಾಗಾಗಿ ನಾನು ಯಾವುದ್ರ ಬಗ್ಗೆನೂ ತಲೆನೋ ಅದು ಇದು ತಲೆಗೆಡ್ಸ್ಕೊಳೋಲ್ಲ ಮ್ಯಾಮ್. ನಾನು ಬರ್ತೀನಿ, ಹಾಕಿಸ್ತೀನಿ, ನನ್ನ ಕೆಲಸಗಳೇನಿದೆ ನಾನು ಮುಗಿಸ್ಕೋತೀನಿ. ಅಂದರೆ ನಾರ್ಮಲ್ ಜೀವನವನ್ನು ಆರಾಮಾಗಿ ಇಲ್ಲಿಗೆ ಬಂದ ಮೇಲೆ ಆರಾಮಾಗಿ ನಡೆಸ್ತಾ ಇದ್ದೀನಿ? ಹೌದು ಮ್ಯಾಮ್, ಆರಾಮಾಗಿ ನಡೆಸ್ತಾ ಇದ್ದೀನಿ ಮ್ಯಾಮ್. ಧನ್ಯವಾದ.